ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಸಬ್ಬಕ್ಕಿ ಹಾಲ್ ಖೀರ್. ತುಂಬ ಟೇಸ್ಟಾಗಿದೆ, ತುಂಬ ಹೆಲ್ದಿ ಕೂಡ. ನಿಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಇದರಿಂದ. ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ನಾನು 400 ಗ್ರಾಮ್ ದಪ್ಪ ಸಬ್ಬಕ್ಕಿನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಮತ್ತು 1.5 ಲೀಟರ್ ಹಾಲನ್ನ ನೀರು ಹಾಕ್ಕೊಳ್ದೆ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀನಿ ನೋಡಿ. ಈ ಥರ ನೀರು ಹಾಕ್ಕೊಳ್ದೆ ಗಟ್ಟಿಯಾಗಿ ಕಾಯಿಸಿಟ್ಕೋಬೇಕು. ಮತ್ತು ತಳ ದಪ್ಪಕ್ಕಿರೋ ಪಾತ್ರೆಯಲ್ಲಿ ನೀರಿಟ್ಕೊಳ್ಳೋಣ. 1.5 ಗ್ಲಾಸ್ ನೀರು ಹಾಕಿ ಇಟ್ಕೊಳ್ಳೋಣ. ಬಿಸಿ ಆಗಬೇಕದು. ಕುದಿಯೋ ಸ್ಟೇಜಿಗೆ ಬಂದಾಗ ನಾವೇನು ಸಬ್ಬಕ್ಕಿ ಇಟ್ಕೊಂಡಿದ್ವಿ, ನೀರು ಎಷ್ಟಾಗುತ್ತೋ ಅಷ್ಟು ಎಲ್ಲ ತೆಗೆದುಬಿಟ್ಟು ಬಿಸಿನೀರಿಗೆ ಹಾಕ್ಕೊಳ್ಳೋಣ. ಸಬ್ಬಕ್ಕಿಯ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ. ಮತ್ತು ಒಂದು ಕಡೆ ಹಾಲು ಇಟ್ಕೊಂಡಿದ್ದೀನಿ ನಾನು ಬಿಸಿ ಆಗೋಕ್ಕೆ ನೋಡಿ. 10 ನಿಮಿಷ ಸಣ್ಣ ಉರಿಲಿ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸಬ್ಬಕ್ಕಿನ. ತುಂಬ ಟ್ರಾನ್ಸ್ಫರ್ ಆಗೋಕ್ಕೆ ಬಿಡಬೇಡಿ. ಸ್ವಲ್ಪ ಈ ಥರ ಸಾಫ್ಟ್ ಆದರೆ ಸಾಕು ಸಬ್ಬಕ್ಕಿ ನೋಡಿ. ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಕೊಂಡ್ಬಿಡಿ. ಮತ್ತು ಒಂದು ಫ್ರೈ ಪ್ಯಾನ್ ತಗೊಂಡು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ಒಂದು ಸ್ವಲ್ಪ ಗೋಡಂಬಿ ಹಾಕಿ, ಗೋಡಂಬಿ ಬ್ರೌನ್ ಕಲರ್ ಆಗೋ ಥರ, ಗೋಲ್ಡನ್ ಬ್ರೌನ್ ಆಗೋ ಥರ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನೀವು ಇದನ್ನು ಹಾಲ್ಗೆ ಹಾಕಿದ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸಣ್ಣ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಇವಾಗ ನಾನು ಸ್ವಲ್ಪ ದ್ರಾಕ್ಷಿ ಹಾಕ್ತೀನಿ, ಅದು ಕೂಡ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ಮತ್ತು ಇದು ಬಾಡಿ ಹೀಟ್ನ ತಂಪು ಮಾಡುತ್ತೆ. ಇವಾಗ ಮತ್ತೆ ಸಬ್ಬಕ್ಕಿ ತಗೊಂಡೆ, ಸಣ್ಣ ಉರಿಲಿ ಸ್ಟವ್ ಮೇಲಿಡೋಣ ನೋಡಿ. ನಾವೇನು ಹಾಲು ಕಾಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು, ಇದು ಬೇಗ ತಳ ಹತ್ತುತ್ತೆ ಸಬ್ಬಕ್ಕಿ ಅನ್ನೋದು. ಅದಕ್ಕೋಸ್ಕರ ಅವಾಗವಾಗ ಸಿಂಪಲ್ಲಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಇವಾಗ ಸಕ್ಕರೆ ಹಾಕ್ಕೊತೀನಿ ನಾನು. ಮೊದಲಿಗೆ 2 ಕಪ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಮೇಲೆ ಟೇಸ್ಟ್ ನೋಡಿ ಹಾಕ್ಕೊಳ್ಳೋಣ ನೋಡಿ. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಸಕ್ಕರೆ ಕರಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಾವು ಸಬ್ಬಕ್ಕಿ ಹಾಕಿರೋದ್ರಿಂದ ಜಾಸ್ತಿ ಕುದಿಸ್ಬಿಟ್ರೆ ಗಂಜಿ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಣ್ಣ ಉರಿಲೇ ಮಾಡ್ಕೊಳ್ಳಿ. ಇದು ನೋಡಿ ಸಬ್ಬಕ್ಕಿ ಎಲ್ಲ ಮೇಲ್ ತೇಲ್ತಾ ಇದೆ, ಹಾಗಾಗಿದ್ರೆ ನಿಮಗೆ ಸಬ್ಬಕ್ಕಿ ಬೆಂದಿದೆ ಅಂತ ಅರ್ಥ ನೋಡಿ. ಏಲಕ್ಕಿ ಪುಡಿ ಹಾಕ್ಕೊತೀನಿ ಇವಾಗ. ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಮನೆಗೆ, ಏನಾದರೂ ಬೇಗ ಸ್ವೀಟ್ ಮಾಡೋಣ ಅಂದಾಗ ಇದು ಬೇಗ ಮಾಡ್ಕೋಬೋದು. 10-15 ನಿಮಿಷನೇ ಸಾಕು ಇದಕ್ಕೆ ನೋಡಿ. ಒಂದೊಳ್ಳೆ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ಸಕ್ಕರೆ ಬೇಕು ಅನ್ನಿಸ್ತು, ಇನ್ನೊಂದು 1/4 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವೇನು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ನಮಗೆ ಹಾಲು ಕೂಡ ಉಕ್ಕಿ ಬರ್ತಾ ಇದೆ. ಸೊ ಇಷ್ಟಾದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ.
ನೋಡಿ ಇಷ್ಟೇ ಪಾಯಸ ರೆಡಿ ಆಗೋಯ್ತು. ಇವಾಗ ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ನೋಡಿ ಈ ಥರ ತಿಕ್ಕಾಗಿ ಒಳ್ಳೆ ಪಾಯಸ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.